ಇನ್ನೊಂದು ಕಡೆಗೆ 4% ಮುಸ್ಲಿಮರಿಗೆ ಮೀಸಲಾತಿ ವಿಚಾರ ಕೂಡ ಇವತ್ತು ರಾಜ್ಯಸಭೆಯಲ್ಲಿ ದೊಡ್ಡ ಮಟ್ಟಿಗೆ ಗಲಾಟೆ ಆಯಿತು. ಇವತ್ತು JP ನಡ್ಡಾ ಕೂಡ ಧರ್ಮಾಧಾರಿತವಾಗಿ ರಿಸರ್ವೇಷನ್ಸ್ಗಳನ್ನು ನೀಡುವಂಥದ್ದು ಸರಿಯಲ್ಲ ಅನ್ನುವಂಥ ಮಾತನ್ನು ಮತ್ತೆ ರಾಜ್ಯಸಭೆಯಲ್ಲಿ ಹೇಳಿದರು. ಇದರ ಜೊತೆಗೆ ನಿನ್ನೆ ತಾನೇ RSS ಕೂಡ ಸ್ಪಷ್ಟವಾದಂಥ ನಿಲುವನ್ನು ಮತ್ತೆ ಹೇಳಿತ್ತು. ಧರ್ಮಾಧಾರಿತವಾಗಿ ಯಾರೇ ಕೂಡ ಮೀಸಲಾತಿಯನ್ನು ಕೊಟ್ಟರೆ ಅದು ಅಂಬೇಡ್ಕರ್ ಅವರ ರಚಿಸಿದಂಥ ಸಂವಿಧಾನದ ಆಶಯದ ವಿರುದ್ಧ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಅದೇ ವಿಚಾರವಾಗಿ ಕಾಂಗ್ರೆಸ್ ಮತ್ತು BJP ನಡುವೆ ದೊಡ್ಡ ಸಮರ, ಮತ್ತೊಂದು ಸುತ್ತಿನ ಸಮರ ಆರಂಭವಾಗ್ತಾ ಇದೆ. ಅತ್ತ ಈಗ ದೂರದ ದೆಹಲಿಯಲ್ಲೂ ಕೂಡ ಕರ್ನಾಟಕದ ಮೀಸಲಾತಿ ವಿಧೇಯಕ ಕಂಪನವನ್ನು ಸೃಷ್ಟಿ ಮಾಡಿದೆ. ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಪಾಸ್ಡ್ ಅ ಬಿಲ್ ವೋಟ್ ಬ್ಯಾಂಕಿಗಾಗಿ ಈಗ 4% ಕಟ್. ಈಗ ಮುಸ್ಲಿಮರದ ಸರ್ಕಾರ ಇದು. ಮುಸ್ಲಿಂ ಮೀಸಲಾತಿ ಕಿಚ್ಚು. ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಈಗಾಗಲೇ ವಿಧಾನಸಭೆ ಪರಿಷತ್ನಲ್ಲೂ ಬಿಲ್ ಪಾಸ್ ಆಗಿದೆ. ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಇವತ್ತು ಜಿಲ್ಲೆಯಲ್ಲೂ ಪ್ರತಿಭಟನೆ ಜೋರಾಗಿತ್ತು. ಬಿಜೆಪಿ ಕಾರ್ಯಕರ್ತರು ಮಹಾ ಸಂಗ್ರಾಮವನ್ನೇ ಸಾರಿದ್ರು. ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಧಿಕ್ಕಾರ ಕೂಗಿದ್ರು. ಮುಸ್ಲಿಂ ಮೀಸಲಾತಿಗೆ ಖಂಡನೆ, ಜಿಲ್ಲೆಯಲ್ಲೂ ಪ್ರೊಟೆಸ್ಟ್. ಬೆಳಗಾವಿಯಲ್ಲಿ ಸಿಎಂ ಪ್ರತಿಕೃತಿ ದಹಿಸಿ ಬಿಜೆಪಿಯ ರೋಷಾವೇಶ. ಹೌದು, ಮುಸ್ಲಿಂ ಮೀಸಲಾತಿ ಸಂವಿಧಾನ ವಿರೋಧಿ ಅಂತ ಬಿಜೆಪಿ ಸಮರ ಸಾರಿದೆ. ಬೆಳಗಾವಿಯಲ್ಲಿ ದೊಡ್ಡ ಹೈಡ್ರಾಮವೇ ನಡೆಯಿತು. ಪ್ರತಿಭಟನೆ ವೇಳೆ ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ, ನೂಕಾಟವೇ ನಡೆಯಿತು. ಬಳ್ಳಾರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಮೀಸಲಾತಿ ಕೊಡೋದು ಸಂವಿಧಾನ ವಿರೋಧಿ ಅಂತ ಆಕ್ರೋಶ ಹೊರಹಾಕಿದ್ರು. ರಾಜ್ಯಸಭೆಯಲ್ಲೂ ಪ್ರತಿಧ್ವನಿಸಿದ ಮುಸ್ಲಿಂ ಮೀಸಲಾತಿ. JP ನಡ್ಡಾ ವಿರೋಧಿಸುತ್ತಿದ್ದಂತೆಯೇ ಖರ್ಗೆ ರೋಷಾಗ್ನಿ. ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಪಾಸ್ಡ್ ಅ ಬಿಲ್ granting 4% of reservation to minorities and in public contracts. ये और इसके साथ साथ जो वहां के डिप्टी चीफ मिनिस्टर हैं, जिसके बारे में रिजू जी ने रेफरेंस दी है. ಇದಿಷ್ಟೇ ಅಲ್ಲ, ಮುಸ್ಲಿಂ ಮೀಸಲಾತಿ ತಂದು ಸಂವಿಧಾನದ ಗೌರವವನ್ನೇ ಮಣ್ಣುಪಾಲು ಮಾಡಿದ್ದಾರೆ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ರೋಷಾವೇಶಗೊಂಡರು. और ये मुस्लिम लीग का पॉलिसी 28 अगस्त 1947 में मुस्लिम लीग ने जब रिजर्वेशन पॉलिसी को संविधान सभा में लेके आए थे, तब सरदार पटेल ने रिजेक्ट किया था. आज कांग्रेस फिर मुस्लिम रिजर्वेशन का बात उठा करके बाबा साहब का संविधान का इज्जत को इन्होंने मिट्टी में मिलाने का काम कर रहे हैं. अब खंडन करना चाहते हैं. JP नड्डा मातिगे मल्लिकार्जुन खड़गे केंडामंडल. उनकी रक्षा के लिए हम कन्याकुमारी से कश्मीर तक हमने पूरा भारत जोड़ो यात्रा की. ये भारत तोड़ो करने वाले ये सब रिजर्वेशन के दूसरे उठाने वाले लोग खड़गे जी कोई अधिकार नहीं है, उसको पता नहीं है. कोई मेरे पार्टी का भी ಮುಸ್ಲಿಂ ಮೀಸಲಾತಿ ಮೂಲಕ ಹಿಂದೂಗಳ ಮೀಸಲಾತಿ ಕಸಿಯುತ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಇವತ್ತು ಮೀಸಲಾತಿ ಎಂಬ ಒಂದು ಭೂತವನ್ನ ರಾಜ್ಯದ ಹಿಂದೂಗಳ ಮೇಲೆ ಏರ್ತಾ ಇದ್ದಾರೆ. ಅಂದ್ರೆ ಈಗ ಯಾವ್ದನ್ನ ಕಸಿತಾ ಇದ್ದಾರೆ? ಹಿಂದೂಗಳ ಮೀಸಲಾತಿಯ ಹಿಂದೂಗಳಿದ್ದಂತ ಒಂದು ಅವಕಾಶಗಳೇನಿತ್ತು ಅದನ್ನ ಕಸಿತಾ ಇದ್ದಾರೆ. ಈಗ 4% ಕಟ್. ಈಗ ಇದೇನೋ ಹಲಾಲ್ ಕಟ್ ಅಂತಾರಲ್ಲ, ಹಲಾಲ್ ಕಟ್, ಹಂಗ ಹಲಾಲ್ ಕಟ್ 4% ಹಲಾಲ್ ಕಟ್ ಅನ್ನ ಇವತ್ತು ಹಲಾಲ್ ಕಟ್ ಮಾಡಿದ್ದಾರೆ. ಹಲಾಲ್ ಕಟ್ 4%. ವೋಟ್ ಬ್ಯಾಂಕ್ಗೆ ಮೀಸಲಾತಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ ಹೊರಹಾಕಿದ್ರು. 4% ಮೀಸಲಾತಿಯನ್ನು ತರುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ಬೆಂಬಲ ಇತ್ತು.
ಅವರು ಸುಮ್ಮನಾಗಿದ್ರು. ಪ್ರಿಯಾಂಕಾ ಗಾಂಧಿ ಅವರ ಬೆಂಬಲ ಇತ್ತು, ಸೋನಿಯಾ ಗಾಂಧಿ ಅವರ ಬೆಂಬಲ ಇತ್ತು, ಕಾಂಗ್ರೆಸ್ಸಿನ ಬೆಂಬಲ ಇತ್ತು. ಅದಕ್ಕಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಇದು ನಡೀತಾ ಇದೆ. ವೋಟ್ ಬ್ಯಾಂಕಿಗಾಗಿ ಯಾವ ಕೆಳಮಟ್ಟಕ್ಕೆ ಇಳಿಯಕ್ಕೂ ನಾವು ಸಿದ್ಧ ಅನ್ನುವಂಥದ್ದನ್ನ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೋರಿಸ್ತಾ ಇದೆ. ಮುಸ್ಲಿಮರದ ಸರ್ಕಾರ ಇದೆ, ಮುಸ್ಲಿಮರ ಪರವಾಗಿನ ಮುಸ್ಲಿಮರಿಗಿಂದ ಮುಸ್ಲಿಮರಿಗಾಗಿ ಮುಸ್ಲಿಮರಿಗೋಸ್ಕರ ಇರುವಂತ ಸರ್ಕಾರ. ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ಇವತ್ತು ಈ ಸರ್ಕಾರ ಐತಲ್ಲ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಕಾಂಗ್ರೆಸ್ ಸ್ವಾರ್ಥಕ್ಕೆ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಿದೆಯಂತ ಆಕ್ರೋಶ ಹೊರಹಾಕಿದ್ರು. ಅದೇನೇ ಹೇಳಿ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಸಮರ ಸಾರಿದೆ. ಮುಸ್ಲಿಂ ಸರ್ಕಾರ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.